ಚಂದನವನದಲ್ಲಿ ಚಂದನ್ ಶೆಟ್ಟಿ ಹಾಗೆಯೇ ನಿವೇದಿತಾ ಗೌಡ ವಿಚ್ಛೇದನದ ಪ್ರಕರಣದ ಬಳಿಕ ಮತ್ತೊಂದು ಕೇಸ್ ಸದ್ದು ಮಾಡ್ತಾ ಇದೆ. ಅದು ಮತ್ಯಾರು ಅಲ್ಲ, ಚಂದನವನದ ದೊಡ್ಡಮನೆ ಅಂತಾನೆ ಕರೆಸಿಕೊಳ್ಳುವಂತ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬ, ಅವರ ಮೊಮ್ಮಗ ಯುವರಾಜ್ ಕುಮಾರ್ ಅವರು ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿರೋದು ದೊಡ್ಡ ಮಟ್ಟದ ಸುದ್ದಿ ಆಗ್ತಾ ಇದೆ. ಈ ಕುರಿತ ವರದಿ ನಿಮ್ಮ ಮುಂದೆ. ರಾಜ್ ಕುಟುಂಬದಲ್ಲಿ ಬಿರುಗಾಳಿ, ಯುವ ಶ್ರೀದೇವಿ ಡಿವೋರ್ಸ್. ದೊಡ್ಡಮನೆಯಲ್ಲಿ ಹಿಂದೆಂದೂ ನಡೆದಿಲ್ಲ ಇಂಥ ಘಟನೆ. ಸ್ಯಾಂಡಲ್ವುಡ್ನಲ್ಲಿ ಡಾಕ್ಟರ್ ರಾಜ್ಕುಮಾರ್ ನಿವಾಸವನ್ನ ದೊಡ್ಡಮನೆ ಅಂತ ಗೌರವದಿಂದ ಕರೆಯಲಾಗುತ್ತೆ. ಈ ಫ್ಯಾಮಿಲಿ ಸದಸ್ಯರನ್ನ ದೊಡ್ಡಮನೆ ಮಂದಿ ಅಂತ ಗೌರವಿಸಲಾಗುತ್ತೆ. ಅದಕ್ಕೆ ಕಾರಣ ಈ ಫ್ಯಾಮಿಲಿ ನಡೆಸಿಕೊಂಡು ಬಂದ ರೀತಿ. ಬರೀ ಸಿನಿಮಾಗಳಲ್ಲಷ್ಟೇ ಅಲ್ಲ, ವೈಯಕ್ತಿಕ ಜೀವನದಲ್ಲೂ ಆದರ್ಶಗಳನ್ನ ಪಾಲಿಸ್ತಾ ಸಮಾಜಕ್ಕೆ ಮಾದರಿ ಅನ್ನುವಂತೆ ಬದುಕಿಕೊಂಡು ಬಂದಿದೆ ಅಣ್ಣವರ ಕುಟುಂಬ. ಆದ್ರೀಗ ಇಂಥ ದೊಡ್ಡಮನೆಯಲ್ಲಿ ಅಕ್ಷರಶಃ ಬಿರುಗಾಳಿ ಬೀಸಿದೆ. ರಾಘವೇಂದ್ರ ರಾಜ್ಕುಮಾರ್ ದ್ವಿತೀಯ ಪುತ್ರ ತಮ್ಮ ಪತ್ನಿ ಶ್ರೀದೇವಿಗೆ ವಿಚ್ಛೇದನ ನೀಡುವುದಕ್ಕೆ ಮುಂದಾಗಿದ್ದು ಫ್ಯಾಮಿಲಿ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಶ್ರೀದೇವಿ ಭೈರಪ್ಪ ಅವರಿಗೆ ಕೋರ್ಟ್ನಿಂದ ನೋಟಿಸ್ ಜಾರಿ ಮಾಡಲಾಗಿದೆ. ಇದು ದೊಡ್ಡಮನೆ ಇತಿಹಾಸದಲ್ಲಿ ಮೊದಲ ಡಿವೋರ್ಸ್ ಪ್ರಕರಣ. ಇದನ್ನ ಹೇಗೆ ಎದುರಿಸುವುದು ಅಂತ ಖುದ್ದು ದೊಡ್ಡಮನೆ ಕುಟುಂಬದ ತಾರಿಯರೇ ತಲೆ ಕೆಡಿಸಿಕೊಂಡಿದ್ದಾರೆ. ಅಂತೆಯೇ ಈ ಕುರಿತು ಶಿವಮೊಗ್ಗದಲ್ಲಿ ಪ್ರತಿಕ್ರಿಯಿಸಿರೋ ಶಿವಣ್ಣ ಮತ್ತು ಗೀತಕ್ಕ ನಮಗೇನು ಗೊತ್ತಿಲ್ಲ ಅಂತ ಜಾರಿಕೊಂಡಿದ್ದಾರೆ. ನಾನಿವಾಗ ಬಟ್ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ. ನನ್ನ ರಿಕ್ವೆಸ್ಟು, ಇದು ನಮ್ಮ ಮನೆ ವಿಷಯ, ಸೊ ವಿ ಡೋಂಟ್ ನೋ ಎನಿಥಿಂಗ್ ಆಸ್ ಎಟ್. ಇಲ್ಲಿವರೆಗೂ ನಂಗೆ ಏನಂತ ಗೊತ್ತಿಲ್ಲ. ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ಕೂಡ್ದು ಅಂತ ನಂಗೆ ಅನಿಸುತ್ತೆ. ನಾವಿಬ್ರು ಅದ್ರ ಬಗ್ಗೆ ಮಾತಾಡೋದು. ಅಲ್ಲೇನಾಗಿದೆ ಅಂತಲೂ ಗೊತ್ತಿಲ್ಲ. ಫಸ್ಟಿಗೆ ನನಗೆ ಗೊತ್ತಿಲ್ಲ. ಇಲ್ಲ, ನಂಗೆ ಗೊತ್ತಿಲ್ಲ. ಇಲ್ಲ, ಅದು ಗೊತ್ತಿಲ್ಲ. ನೀವು ಹೇಳಿದ್ಮೇಲೆ ನಂಗೆ ಗೊತ್ತಾಗ್ತಿಲ್ಲ. ನಾನು ನೋಡಿದೆ, ಬಟ್ ಐ ಡೋಂಟ್ ನೋ ವಾಟ್ ಹ್ಯಾಸ್ ಹ್ಯಾಪೆಂಡ್. ಯಾಕಂದ್ರೆ ನಾನು ಮಾತಾಡೋ ಇಲ್ಲ. ಬೇಸರ ಇದೆ, ಬಟ್ ನಮ್ಗೆ ಗೊತ್ತಿದ್ರು ಓಕೆ, ಏನೋ ಹೇಳ್ಬೋದು. ನಾವು ಗೊತ್ತಿದ್ದು ಮಾತಾಡಬೇಕು, ಗೊತ್ತಿಲ್ಲ ಏನು ಮಾತಾಡೋದು ಕಷ್ಟ ಆಗುತ್ತೆ. ಯಾರದೇ ಆಗಲಿ, ಅವರ ಲೈಫ್ ಅಲ್ಲ ಅದಕ್ಕೆ. ಶಿವರಾಜ್ ಕುಮಾರ್, ಗೀತಕ್ಕ ಹೊರ ಜಗತ್ತಿಗೆ ಈ ವಿಚಾರ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಕಳೆದ 7-8 ತಿಂಗಳ ಹಿಂದೆಯೇ ಈ ವಿಚಾರ ದೊಡ್ಡಮನೆಯಲ್ಲಿ ತಲ್ಲಣ ಎಬ್ಬಿಸಿತ್ತು. ಯುವರಾಜ್ ಕುಮಾರ್ ನಟನೆಯ ಯುವ ಸಿನಿಮಾ ಕಳೆದ ಮಾರ್ಚ್ ತಿಂಗಳಲ್ಲಿ ರಿಲೀಸ್ ಆಗಿತ್ತು. ಆಗ ದೊಡ್ಡಮನೆ ಸದಸ್ಯರೆಲ್ಲ ಸಂಭ್ರಮದಲ್ಲಿ ಭಾಗಿಯಾಗಿದ್ರು. ಆದರೆ ಯುವ ಪತ್ನಿ ಶ್ರೀದೇವಿ ಮಾತ್ರ ಮಿಸ್ಸಿಂಗ್ ಆಗಿದ್ರು. ಪತಿಯ ಮೊದಲ ಸಿನಿಮಾ ಬಿಡುಗಡೆಯಾದಾಗ ಶ್ರೀದೇವಿ ಬರಲಿಲ್ಲ. ಈ ಸಿನಿಮಾ ಸಕ್ಸಸ್ ಪಾರ್ಟಿಯಲ್ಲೂ ಅವರು ಕಾಣಿಸಿಕೊಳ್ಳಿಲ್ಲ. ಆಗಲೇ ಎಲ್ಲರಿಗೂ ಇಲ್ಲೇನೂ ಸರಿಯಿಲ್ಲ ಅನ್ನೋ ಅನುಮಾನ ಕಾಡುವುದಕ್ಕೆ ಶುರುವಾಗಿತ್ತು. ತಮ್ಮ ಪತ್ನಿ ವಿದೇಶದಲ್ಲಿದ್ದಾರೆ, ಅದಕ್ಕಾಗಿ ಬಂದಿಲ್ಲ ಅಂತ ಯುವ ತೇಪೆ ಹಚ್ಚುವ ಪ್ರಯತ್ನ ಮಾಡಿದ್ರು. ಈ ಬಗ್ಗೆ ಹರಿದಾಡ್ತಿರೋ ಗಾಸಿಪ್ಗಳ ಕುರಿತು ಏನನ್ನೂ ಮಾತನಾಡುವುದಕ್ಕೆ ಇಷ್ಟವಿಲ್ಲ ಅಂತ ಶ್ರೀದೇವಿ ಪ್ರತಿಕ್ರಿಯೆ ಕೊಟ್ಟಿದ್ರು. ಯುಎಸ್ಎನಲ್ಲಿರೋ ಶ್ರೀದೇವಿ ಯುವ ಬಗ್ಗೆ ಹೆಚ್ಚೇನು ಮಾತನಾಡುವುದಕ್ಕೆ ಇಷ್ಟಪಟ್ಟಿರಲಿಲ್ಲ. ಆದರೆ ಕಾಲ ಬಂದಾಗ ಎಲ್ಲವೂ ಹೊರಬರುತ್ತೆ ಅನ್ನೋ ಸೂಚನೆ ಕೊಟ್ಟಿದ್ರು. ಮತ್ತು ಆ ಸೂಚನೆ ಈಗ ನಿಜವಾಗಿದೆ. ಯುವ ವಿಚ್ಛೇದನಕ್ಕಾಗಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ. 7 ವರ್ಷಗಳ ಗೆಳೆತನ, ಪ್ರೀತಿ, 5 ವರ್ಷಗಳ ದಾಂಪತ್ಯ ಜೀವನ. ಅಪ್ಪನ ವಿರೋಧ, ಅಪ್ಪು ಬೆಂಬಲ, ಯುವ ಪ್ರೇಮ ರಹಸ್ಯ. ಹೌದು, ಯುವ ಮತ್ತು ಶ್ರೀದೇವಿಯದ್ದು ಪ್ರೇಮ ವಿವಾಹ. ಡಾಕ್ಟರ್ ರಾಜ್ಕುಮಾರ್ ಐಎಎಸ್ ಕೋಚಿಂಗ್ ಸೆಂಟರ್ನ ನೋಡ್ಕೊಳ್ತಾ ಇದ್ರು ಶ್ರೀದೇವಿ ಭೈರಪ್ಪ. ತಮ್ಮ ಇನ್ಸ್ಟಿಟ್ಯೂಟ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಮೈಸೂರಿನ ಹುಡುಗಿ ಜೊತೆ ಯುವಾಗೆ ಒಳ್ಳೆಯ ಸ್ನೇಹ, ಸಲುಗೆ ಇತ್ತು. ಇದುವೇ ಮುಂದೆ ಪ್ರೀತಿಗೆ ತಿರುಗಿತ್ತು. ಆದರೆ ಯುವ ಪ್ರೀತಿಗೆ ಅಷ್ಟು ಬೇಗ ದೊಡ್ಡಮನೆಯಲ್ಲಿ ಒಪ್ಪಿಗೆ ಸಿಕ್ಕಿರಲಿಲ್ಲ.
ಖುದ್ದು ರಾಘಣ್ಣ ಈ ಮದುವೆಗೆ ವಿರುದ್ಧವಾಗಿದ್ರು. ಆದ್ರೆ ಚಿಕ್ಕಪ್ಪ ಪುನೀತ್ ರಾಜ್ಕುಮಾರ್ ಯುವ ಬೆಂಬಲಕ್ಕೆ ನಿಂತು ಈ ಪ್ರೇಮಿಗಳನ್ನ ಒಂದು ಮಾಡಿದ್ರು. 2019ರಲ್ಲಿ ಯುವರಾಜ್ ಕುಮಾರ್ ಶ್ರೀದೇವಿ ವಿವಾಹ ಅದ್ದೂರಿಯಾಗಿ ನಡೆದಿತ್ತು. ಚಿತ್ರ ಜಗತ್ತಿನ ಗಣ್ಯರು ಬಂದು ನವ ಜೋಡಿಗೆ ಶುಭ ಹಾರೈಸಿದ್ರು. ಯುವ ಶ್ರೀದೇವಿ ನಡುವೆ ಆರಂಭದಲ್ಲಿ ಎಲ್ಲವೂ ಚೆನ್ನಾಗೇ ಇತ್ತು. ಆದರೆ ಮುಂದೆ ಸಂಬಂಧ ಕ್ರಮೇಣ ಹದಗೆಡ್ತಾ ಹೋಯಿತು. ಗಂಡ ಹೆಂಡತಿ ಜಗಳ, ಉಂಡು ಮಲಗೋ ತನಕ ಅಂತ ದೊಡ್ಡಮನೆ ಸದಸ್ಯರು ಆರಂಭದಲ್ಲಿ ಇವರನ್ನ ಉದಾಸೀನ ಮಾಡಿದ್ರು. ಆದರೆ ಯಾವಾಗ ಇದು ಡಿವೋರ್ಸ್ವರೆಗೂ ಬಂತೋ ರಾಘಣ್ಣ ಶಿವಣ್ಣ ಕೂರಿಸ್ಕೊಂಡು ಇಬ್ಬರಿಗೂ ಬುದ್ಧಿ ಹೇಳಿದ್ರಂತೆ. ರಾಘಣ್ಣ ಅಂತೂ ನಮ್ಮ ಕುಟುಂಬದ ಮರ್ಯಾದೆ ಹಾಳು ಮಾಡಬೇಡಿ ಅಂತ ಪರಿಯಾಗಿ ಕೇಳಿಕೊಂಡಿದ್ರಂತೆ. ಆದರೆ ಈ ಜೋಡಿ ನಡುವಿನ ಬಿರುಕು ಕಡಿಮೆಯಾಗಲೇ ಇಲ್ಲ. ಪ್ರೀತಿಸಿ ವರಿಸಿದ ಪತ್ನಿ ಮೇಲೆ ಯುವರಾಜ್ ಕುಮಾರ್ ಆರೋಪ. ಏನ್ ಗೊತ್ತಾ, ದೊಡ್ಡಮನೆ ಹುಡುಗನ ಡಿವೋರ್ಸ್ಗೆ ಅಸಲಿ ಕಾರಣ. ಸದ್ಯ ಫ್ಯಾಮಿಲಿ ಕೋರ್ಟ್ ಮೊರೆ ಹೋಗಿರೋ ಯುವರಾಜ್ ಕುಮಾರ್ ಪತ್ನಿ ಮೇಲೆ ಹಲವು ಆರೋಪಗಳನ್ನು ಮಾಡಿದ್ದಾರೆ. ಶ್ರೀದೇವಿ ತನಗೆ ಅಗೌರವ ತೋರಿದ್ದಾರೆ, ಮಾನಸಿಕ ಹಿಂಸೆ ನೀಡಿದ್ದಾರೆ, ಅವರಿಂದ ತನಗೆ ವಿಚ್ಛೇದನ ಬೇಕು ಅಂತ ಕೋರ್ಟ್ ಮೊರೆ ಹೋಗಿದ್ದಾರೆ. ಮೂಲಗಳ ಪ್ರಕಾರ ಯುವರಾಜ್ ಕುಮಾರ್ ಅಲಿಯಾಸ್ ಗುರುಗೆ ಈ ಸಂಬಂಧವನ್ನ ಕಡಿದುಕೊಂಡು ಮುಂದಕ್ಕೆ ಹೋಗೋ ಮನಸ್ಸಿದೆ. ಆದರೆ ಶ್ರೀದೇವಿಗೆ ಮಾತ್ರ ಯುವಾಗೆ ಡಿವೋರ್ಸ್ ಕೊಡುವುದಕ್ಕೆ ಸುತಾರಾಮ್ ರೆಡಿಯಿಲ್ಲ. ಇಬ್ಬರ ಒಪ್ಪಿಗೆ ಇಲ್ಲದೆ ಸುಲಭವಾಗಿ ಡಿವೋರ್ಸ್ ಕೂಡ ಸಿಕ್ಕುವುದಿಲ್ಲ. ಈ ಪ್ರಕರಣ ಇನ್ನೂ ದೊಡ್ಡ ಮಟ್ಟದ ಹಗ್ಗ ಜಗ್ಗಾಟಕ್ಕೆ ಕಾರಣವಾಗಲಿದೆ. ಸೊ ದೊಡ್ಡ ಮನೆಯ ಡಿವೋರ್ಸ್ ವಿಚಾರ ದೊಡ್ಡ ವಿವಾದವೇ ಆಗಲಿದೆ. ಇವತ್ತಿನ ಜನರೇಷನ್ನಲ್ಲಿ ಡಿವೋರ್ಸ್ ಅನ್ನುವುದು ದೊಡ್ಡ ಸಂಗತಿಯಾಗಿ ಉಳಿದಿಲ್ಲ. ಆದರೆ ದೊಡ್ಡ ಮನೆಗೆ ಮಾತ್ರ ಈ ಕಳಂಕ ಅಂಟಬಾರದಿತ್ತು ಅಂತ ಫ್ಯಾನ್ಸ್ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಘಣ್ಣನ ಪುತ್ರನನ್ನ ಏನ್ ಗುರು ಇದೆಲ್ಲ ಅಂತ ಪ್ರಶ್ನಿಸ್ತಾ ಇದ್ದಾರೆ. ಯಶೋಧ ಪೂಜಾರಿ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.